ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಎಳ್ಳಿನ ಚಿಕ್ಕಿ. ಈ ಎಳ್ಳಿನ ಚಿಕ್ಕಿ ನಾವು ಪ್ರತಿದಿನ ತಿನ್ನೋದ್ರಿಂದ ತುಂಬ ಲಾಭದಾಯಕ ಇದೆ. ಹೆಲ್ತಿಗೆ, ಕೂದಲಿಗೆ, ಸ್ಕಿನ್ನಿಗೆ ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಬೋನ್ಗಳಿಗೆ ತುಂಬ ಹೆಲ್ಪ್ಫುಲ್ ಇದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು 1 ಕಪ್ಪು ಎಳ್ಳು ತೊಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ. ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಹಾಕೋಬೋದು. ನಾನಿಲ್ಲಿ ಒಣ ಶುಂಠಿ ಪೌಡ್ರ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ತುಪ್ಪ, ಚುಟಿಕೆಯಷ್ಟು ಅಡುಗೆ ಸೋಡಾ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ. ಅದರೊಳಗೆ ಎಳ್ಳನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಚಟಪಟ ಅನ್ನೋವರೆಗೂ ಹುರಿಬೇಕಾಗತ್ತೆ. ಆದಷ್ಟು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ಪ್ರತಿದಿನ ನಾವು ಎಳ್ಳು ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಕಂಟ್ರೋಲಲ್ಲಿರುತ್ತೆ, BP ಕಂಟ್ರೋಲಲ್ಲಿರುತ್ತೆ. ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಎಳ್ಳು ತೊಗೊಂಡಿದ್ದೀನಿ, ಅಂದರೆ ಅನ್ಪಾಲಿಶ್ಡ್ ಇದೆ ಇದು. ನಾವು ಮಾರ್ಕೆಟಲ್ಲಿ ತೊಗೊಂಡು ಬಂದರೆ ಅದು ಬಿಳಿ ಎಳ್ಳು, ಒಂಥರ ವೈಟ್ ಇರುತ್ತೆ. ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡಿ. ಅದೇ ಕಡಾಯಿ ಒಳಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. 1 ಕಪ್ಪದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಬೆಲ್ಲ ಕರಗಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇಡಬೇಕಾಗತ್ತೆ. ಬೆಲ್ಲ ಹಾಕಬೇಕಾದ್ರೆ ಗಂಟು ಇರದೇ ಇರುವ ಹಾಗೆ ನೀವು ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಕರಗೋ ತನಕ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸೋರ್ಬಿಟ್ಟು ಸೈಡಿಗೆ ಇಟ್ಬಿಡಿ. ಅದ್ರ ಮೇಲೆ ನಾನು ಚಿಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ನೊರೆ ಬರಬೇಕು. ಒಂದು 2 ನಿಮಿಷ ಆದಮೇಲೆ ಈ ರೀತಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಬೌಲ್ ತೊಗೊಳ್ಳಿ ಅಥವಾ ಪ್ಲೇಟ್ ತೊಗೊಳ್ಳಿ. ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಪಾಕವನ್ನು ಹಾಕ್ಕೊಳ್ಳಿ. ಪಾಕ ಗಟ್ಟಿ ಆಯಿತು ಅಂದರೆ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಆಗಬೇಕು ಪಾಕ. ಇನ್ನೂ 40ರಿಂದ 50 ಸೆಕೆಂಡ್ವರೆಗೂ ಹಾಗೆ ಬೇಯಿಸ್ತಾ ಇರಿ. ಇಲ್ಲಿ ನೋಡಿ, ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಬಬಲ್ಸ್ ಬಂದರೆ ಪಾಕ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಇನ್ನೊಂದು ಸಲ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಪಾಕ ಗಟ್ಟಿಯಾಗಿದೆ. ಸೌಂಡು ಕೂಡ ನೀವು ಕೇಳ್ಬೋದು. ಈ ರೀತಿ ಆದ ತಕ್ಷಣ ನಾವು ಇಮ್ಮಿಡಿಯೇಟಾಗಿ ಏಲಕ್ಕಿ ಪುಡಿ ಅಥವಾ ಡ್ರೈ ಜಿಂಜರ್ ಪೌಡರ್ ಹಾಕ್ಕೋಬೇಕು. ಚುಟಿಕೆಯಷ್ಟು ಸೋಡಾ ಹಾಕಿಬಿಟ್ಟು ಇಮ್ಮಿಡಿಯೇಟಾಗಿ ಕಲಿಸ್ಕೋಬೇಕು. ಕಲಿಸಿದ ತಕ್ಷಣ ಎಳ್ಳು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಪಾಕ ಗಟ್ಟಿಯಾಗತ್ತೆ. ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ. ಸೋಡಾ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೋಡಾ ಹಾಕೋದ್ರಿಂದ ಸ್ವಲ್ಪ ಫಳ್ಳಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಎಳ್ಳು ಹಾಕಿದ ಒಂದು 20ರಿಂದ 30 ಸೆಕೆಂಡ್ ಅಷ್ಟೇ ಕಲಿಸ್ಬಿಟ್ಟು ಸ್ಟವ್ ಆಫ್ನ ಮಾಡಿಕೊಂಡು ತುಪ್ಪ ಸವರಿರುವಂಥ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇಲ್ಲ ಬಟರ್ ಪೇಪರ್ ಮೇಲೆ ಈ ರೀತಿ ಹಾಕ್ಕೊಂಡು ನೀವು ಬೇಗನೆ ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಪೂನ್ ತೊಗೊಳ್ಳಿ, ಇಲ್ಲಾಂದರೆ ಲಟ್ಟಣಿಗೆ ತೊಗೊಂಡು ಅದರಿಂದ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬಹುದು. ಈ ಚಿಕ್ಕಿ ಮಾಡಬೇಕಾದ್ರೆ AC ಮತ್ತು ಫ್ಯಾನ್ನ ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬೇಗ ಗಟ್ಟಿಯಾಗಿಬಿಡತ್ತೆ. ಆಮೇಲೆ ನಿಮಗೆ ಚಿಕ್ಕಿ ಮಾಡೋದಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೆ ಕೈನಿಂದ ಟಚ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಬಿಸಿ ಇರುತ್ತೆ. ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡು ಈ ರೀತಿ ತೆಳುವಾಗಿ ತಡ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಮಾಡ್ಕೋಬಹುದು. ದಿಪ್ಪ ಬೇಕಾದರೆ ದಿಪ್ಪು ಕೂಡ ಮಾಡ್ಕೋಬಹುದು. ಇವಾಗ ಇದನ್ನು ನಾವು ಶೇಪ್ ಮಾಡಿ ಕಟ್ ಮಾಡಬೇಕು. ಯಾವುದಾದ್ರೂ ಒಂದು ಕಟ್ಟರ್ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲೇ ನಾವು ಕಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಗಟ್ಟಿ ಆಯಿತು ಅಂದರೆ ಕಟ್ ಮಾಡೋದಕ್ಕೆ ಆಗಲ್ಲ. ನಾವು ಮಕ್ಕಳಿಗೆ ಚಾಕ್ಲೇಟ್ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಈ ರೀತಿ ಚಿಕ್ಕಿ ಮಾಡಿ ಕೊಟ್ಟು ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದಿರುತ್ತೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿಂದ ದೊಡ್ಡವ್ರ ತನಕ ನಾವು ಈ ಚಿಕ್ಕಿನ ತಿನ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇಂಗಾ ಚಿಕ್ಕಿ ಕೂಡ ಅಪ್ಲೋಡ್ ಇದೆ, ಅದು ಕೂಡ ನೀವು ವೀಕ್ಷಿಸಬಹುದು. ಫ್ಲ್ಯಾಕ್ಸ್ ಸೀಡ್ಸ್ ಚಿಕ್ಕಿ ಕೂಡ ಅಪ್ಲೋಡ್ ಇದೆ, ಅದು ಕೂಡ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ, ಎಳ್ಳಿನ ಚಿಕ್ಕಿ ಎಷ್ಟು ಚೆನ್ನಾಗಾಗಿದೆ. ಈ ಚಳಿಗಾಲಕ್ಕೆ ನೀವು ಒಮ್ಮೆಯಾದರೂ ಮಾಡಿ ಮಕ್ಕಳಿಗೆ, ಮನೆಯವ್ರಿಗೆಲ್ಲ ತಿನ್ನಿಸಿ.
ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಲ್ಲಿ ನೀವು ವೀಕ್ಷಿಸಬಹುದು. ನಾನು ಒಂದು ಚಿಕ್ಕಿನ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಂಚಿಯಾಗಿ ಆಗಿದೆ. ನಾನು ಇಮ್ಮಿಡಿಯೇಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.